ಮೈಸೂರಿನ ಈ ವೀರ ಮಣ್ಣಿನ ಮಕ್ಕಳಿಗೆ ಸಲ್ಲಬೇಕು. ಬಲವಂತರಿಂದ ಮತಾಂತರ ಕೂಡ ಇಲ್ಲ ಆಗ್ಲಿಕ್ಕಾಗಲಿಲ್ಲ, ಮಾಡ್ಲಿಕ್ಕಾಗಲಿಲ್ಲ. ಈ ಇತಿಹಾಸ ನಮಗೆ ಯಾರು ಹೇಳಿದಾರೆ ಕಣ್ರಿ? ಈ ಇತಿಹಾಸವನ್ನು ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ, ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನು ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತವು ತಣ್ಣಗಾಗಿ ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರ್ತಕ್ಕಂಥ ಇತಿಹಾಸವನ್ನು ನೋಡಿದ್ರೆ ನಮ್ಮ ಬಿಸಿ ರಕ್ತವು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನ್ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇರಲಿಲ್ವಾ ಅಂತ. ಈ ದೇಶದ ರಾಜರು ಕಚ್ಚಾಡ್ತಾ ಇದ್ರು, ಅದಕ್ಕೋಸ್ಕರ ಅವರಿಗೆ ಲಾಭ ಆಯ್ತು. ಸ್ವಾಮಿ, ಈ ದೇಶದ ಪರಂಪರೆಯ ಅರಿವಿದ್ದವರು ಈ ಮಾತನ್ನು ಹೇಳೋದಿಲ್ಲ. ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯನ್ನ ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ. ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತಾರೂ ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ಅದೆಷ್ಟು ರಕ್ತ ಈ ನೆಲದಲ್ಲಿ ಚೆಲ್ಲಿದೆ ಗೊತ್ತಿದೆಯಾ? ಅದೆಷ್ಟು ಜನ ಈ ದೇಶದ ವೀರಾಧಿ ವೀರರು, ಸಾಮಾನ್ಯರು, ಮಕ್ಕಳು, ಹೆಣ್ಮಕ್ಕಳು ಈ ದೇಶಕ್ಕೋಸ್ಕರ ಬಲಿಯಾದರು ಅಂತ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಕಣ್ರಿ, ಕಣ್ಣಲ್ಲಿ ರಕ್ತ ಬರಬೇಕು. ಅಂಥ ಒಂದು ದುರ್ದಮ್ಯ ಇತಿಹಾಸ ನಮ್ದು, ದುರ್ದಮ್ಯ ಇತಿಹಾಸ. ಆದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೇ ಬೇರೆ. ಚಿಕ್ಕವರು ಇರ್ಬೇಕಾದ್ರೆ ಒಂದು ಸಣ್ಣ ಕಥೆಯನ್ನು ಕೇಳ್ತಿದ್ವಿ. ಒಂದು ಸಿಂಹದ ಮರಿ ಕುರಿ ಮಂದೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಅದಕ್ಕೆ ಸಿಂಹದ ಗರ್ಜನೆ ಕೂಡ ಮಾಡ್ಲಿಕ್ಕೆ ಮರ್ತು ಹೋಗ್ಬಿಟ್ಟಿತ್ತು. ಕುರಿ ತರನೇ ಕೂಗ್ತಾ ಇತ್ತು. ಯಾವತ್ತೋ ಒಂದ್ ದಿವಸ ನಿಜವಾದಂತಹ ಸಿಂಹದ ದರ್ಶನ ಆಯ್ತು. ಇದೇನು ಸಿಂಹ ಈ ಕುರಿ ಮಂದೆ ಒಳಗಡೆ ಹುಲ್ಲು ತಿಂತಾ ಇದೆಯಲ್ಲ, ಯಾಕೆ ಅಂತ ಅದಕ್ಕೆ ಅನಿಸ್ತಂತೆ. ಕರೆದು ಹೇಳ್ತಂತೆ, ಓ ಅಣ್ಣ, ನೀ ಸಿಂಹ, ನೀ ಕುರಿ ಅಲ್ಲ ಅಂತ. ಅದು ಒಪ್ಲಿಲ್ಲ ಸಾಧ್ಯ ಪ್ರಾರಂಭದಲ್ಲಿ. ಇಲ್ಲ ನಾನು ಹಿಂಗೆ, ನನಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಟು ಬೆಳೆಸಿದವರು ಇವ್ರನ್ನ ಹ್ಯಾಂಗ್ ಬಿಟ್ಟು ಬರಲಿ, ಇಲ್ಲ ನಾನು ಹಿಂಗೆ ಅಂತ. ಆಗ ಸಿಂಹ ಗರ್ಜನೆ ಹಾಕಿ ಸ್ವಲ್ಪ ಒಂದು ಕಪಾಳ ಕೊಡದು ಹೇಳ್ತಂತೆ. ಕುರಿಗೆ ಯಾರು ಕಪಾಳ ಕೊಡದಿರಲಿಲ್ಲ, ಸಿಂಹಕ್ಕೆ ಹೊಡೆದು ಗೊತ್ತು. ಅದಕ್ಕೋಸ್ಕರ ಆ ಸಿಂಹ ಇದಕ್ಕೊಂದು ಕಪಾಳ ಕೊಡೋದು ಹೇಳ್ತಂತೆ, ಮಗನೇ ನೀ ಸಿಂಹ ಅಂತ. ಅವಾಗ ಇದಕ್ಕೆ ಸಿಟ್ಟು ಬಂತಂತೆ ಅಂತ. ಓ ಹೌದು, ನಾನು ಕುರಿ ತರ ಧ್ವನಿ ಇಲ್ಲ, ನನ್ನದು ಸಿಂಹದ ಧ್ವನಿ ಇದೆ, ಏನೋ ಬದಲಾವಣೆ ಇರಬೇಕು. ಹೋಗು ಆ ಕೆರೆಯಲ್ಲಿ ನೀನು ಮುಖ ನೋಡ್ಕೋ ಅಂತ. ಅಲ್ಲಿ ಹೋಗಿ ನೋಡ್ಕೊಂತೆ, ಹೌದು ತನ್ನ ಮುಖ ಸಿಂಹದ ತರ ಕಾಣ್ತಾ ಇದೆ. ಹನುಮಂತನಿಗೆ ಜಾಂಬವಂತ ಬೇಕಾಗುತ್ತೆ. ಹಾಗೇನೆ ನಮ್ಮ ಹಿಂದೂ ಸಮಾಜಕ್ಕೆ ಯಾರಾದ್ರೂ ಎಚ್ಚರಿಸೋರು ಬೇಕು. ಅಣ್ಣಂದ್ರೆ ನಿಮ್ಮ ಮೈನಲ್ಲಿ ಹರಿತಾ ಇರತಕ್ಕಂಥದ್ದು ಗುಲಾಮಿ ರಕ್ತ ಅಲ್ಲ, ಬದಲಾಗಿ ಶತಮಾನಗಳ ವೀರರ ರಕ್ತ ನಿಮ್ಮ ಮೈನಲ್ಲಿ ಹರಿತಾ ಇದೆ ಅಂತ ನೆನಪಿಸ್ತಕ್ಕಂಥವ್ರು ಒಬ್ರು ಬೇಕು ಈ ದೇಶಕ್ಕೆ. ಆಗ ಮಾತ್ರ ಆಂಜನೇಯ ಸಮುದ್ರವನ್ನು ಉಲ್ಲಂಘನೆ ಮಾಡ್ತಾನೆ. ದಯವಿಟ್ಟು ಬಂಧುಗಳೇ, ಜಗತ್ತು ನಮಗೋಸ್ಕರ ಇವತ್ತು ಕಾಯ್ತಾ ಇದೆ. ಎಷ್ಟು ಹೇಳಿದ್ರು ನಮಗೆ, ಎಷ್ಟು ಜರದ್ರು. ಭಾರತ ಮೂಢನಂಬಿಕೆಗಳ ಕಂತೆ, ಭಾರತ ಸಂಪ್ರದಾಯವಾದಿಗಳ ದೇಶ, ಭಾರತ ಅಭಿವೃದ್ಧಿ ಇಲ್ಲದ ನಾಡು, ಹಾವಾಡಿಗರ ದೇಶ. ನಾಸಾದವರು ನಕ್ಷತ್ರಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ನಕ್ಷತ್ರಗಳ ದೂರವನ್ನು ಕೂಡ ಲೆಕ್ಕ ಮಾಡಿ ಹೇಳಿದ್ರು. ಸೂರ್ಯನಿಂದ ಚಂದ್ರನಿಗೆ, ಚಂದ್ರನಿಂದ ಭೂಮಿಗೆ ಇರತಕ್ಕಂತಹ ಅಂತರಗಳನ್ನ ಹೇಳಿದ್ರು, ಗ್ಯಾಲಾಕ್ಸಿಗಳ ಬಗ್ಗೆ ಹೇಳಿದ್ರು. ಇದು ಯಾರು ಮೂಢನಂಬಿಕೆಗಳ ಕಂತೆಗಳ ದೇಶ ಈ ತರ ಜ್ಞಾನವನ್ನು ಕೊಡೋದಿಲ್ಲ ಕಣ್ರಿ. ಇವತ್ತು ನಾಸಾದವರು ಕೂಡ ಇದನ್ನು ಒಪ್ಕೊಂತಾರೆ. ನಾಸಾ ಶುರುವಾಗೋಕ್ಕಿಂತ ಮುಂಚೆನೆ ನಮ್ಮ ದೇಶದಲ್ಲಿ ಪಂಚಾಂಗವನ್ನ ಬರಿತಾ ಇದ್ರು. ಒಂದು ಕ್ಷಣ ಕೂಡ ಗ್ರಹಣ ಹೆಚ್ಚು ಕಡಿಮೆ ಆಗೋದಿಲ್ಲ, ಒಂದು ಕ್ಷಣ ಕೂಡ